ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 6ನೇ ಅಧ್ಯಾಯದಲ್ಲಿ 38ನೇ ಶ್ಲೋಕ, 37ನೇ ಶ್ಲೋಕ, 37 ಆಯ್ತಲ್ಲ, 37 ಆಯ್ತು, 38ನೇ ಶ್ಲೋಕ. ಗಿರಿಂ ಚಾರೋಪ್ಯ ಗರುಡೆ ಹಸ್ತೆ ನೈಕೇನ ಲೀಲಯ ಆರುಹ್ಯ ಪ್ರಯಯಾವಬ್ಧಿಂ ಸುರಾಸುರಗಣೈರ್ವೃತಃ. ಕ್ಷೀರಸಮುದ್ರ ಮಥನಕ್ಕೋಸ್ಕರ ಮಂದರ ಪರ್ವತವನ್ನ ಎತ್ತಿಕೊಂಡು ಬಂದು ಕ್ಷೀರ ಸಮುದ್ರದಲ್ಲಿ ಹಾಕಬೇಕು. ದೇವತೆಗಳು ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಎತ್ತಿಕೊಂಡು ಮೈ ಮೇಲೆಲ್ಲ ಹಾಕ್ಕೊಂಡ್ರು. ಪುಡಿ ಪುಡಿ ಆದರು, ಹತಾಶರಾದರು. ಭಗವಂತ ಗರುಡಧ್ವಜನಾದಂತಹ ಭಗವಂತ ಪ್ರಾದುರ್ಭಾವಿಸಿ ಅವರನ್ನೆಲ್ಲ ಅಮೃತ ಕಟಾಕ್ಷದಿಂದ ನೋಡಿ ಅವರನ್ನು ಬದುಕಿಸಿದ. ಮತ್ತೆ ಹಿಂದಿನಂತೆ ಗಾಯಗಳಿಗೆಲ್ಲ ಉಪಶಮನವನ್ನ ಮಾಡಿದ ಅಂತ ಹಿಂದೆ ಹೇಳಿದರು. ಆಮೇಲೆ ತಾನು ಒಂದೇ ಕೈಯಿಂದ ಅನಾಯಾಸವಾಗಿ ಆ ಬೆಟ್ಟವನ್ನ ಎತ್ತಿ ಗರುಡನ ಹೆಗಲ ಮೇಲೆ ಇಟ್ಟ. ತಾನೂ ಕೂಡ ಆ ಗರುಡನ ಹೆಗಲ ಮೇಲೆ ಏರಿ ಎಲ್ಲ ದೇವತೆಗಳು ಮತ್ತು ದಾನವರ ಜೊತೆಗೆ ಕ್ಷೀರ ಸಮುದ್ರದ ಹತ್ತಿರ ಬಂದ. ಗಿರಿಂ ಚಾರೋಪ್ಯ ಗರುಡೆ ಹಸ್ತೇನೈಕೇನ ಲೀಲಯ ಆರುಹ್ಯ ಪ್ರಯಯಾವಬ್ಧಿಂ ಸುರಾಸುರಗಣೈರ್ವೃತಃ ಅವರೋಪ್ಯ ಗಿರಿಂ ಸ್ಕಂಧಾತ್ ಸುಪರ್ಣ ಪತತಾಂ ವರಃ. ಯಯೌ ಜಲಾಂತ ಉತ್ಸೃಜ್ಯ ಹರಿಣಾಸ ವಿಸರ್ಜಿತಃ. ಹೀಗೆ ಭಗವಂತ ಗರುಡ ದೇವರನ್ನ ಗರುಡ ದೇವರ ಹೆಗಲ ಮೇಲೆ ಬೆಟ್ಟವನ್ನ ಇಟ್ಟು ತಾನೂ ಕೂಡ ಏರಿ ಬಂದಿದ್ದಾನೆ. ಅಲ್ಲಿಂದ ಕ್ಷೀರ ಸಮುದ್ರದ ಹತ್ತಿರ ಬಂದ ಕೂಡಲೇ ಗರುಡ ತನ್ನ ಹೆಗಲ ಮೇಲಿನಿಂದ ಬೆಟ್ಟವನ್ನ ಕೆಳಗೆ ಇಳಿಸಿ ಆ ಸಮುದ್ರದ ನೀರಿನ ಮಧ್ಯದಲ್ಲಿ ಇಟ್ಟ. ಆಮೇಲೆ ಭಗವಂತ ಆ ಗರುಡನನ್ನ ಹಿಂದೆ ಕಳಿಸಿಬಿಟ್ಟ. ಅವನು ಹೋದ. ಕ್ಷೀರ ಸಮುದ್ರ ಮಥನ ಕಾರ್ಯದಲ್ಲಿ ಗರುಡ ಏನು ಭಾಗಿಯಾಗಿಲ್ಲ. ಆ ಬೆಟ್ಟವನ್ನ ತಗೊಂಡು ಬರಲಿಕ್ಕೆ ಮಾತ್ರ ಅವನಿಗೆ ಹೇಳಿದ್ದ. ಅಲ್ಲಿಂದ ಅವನು ಹೊರಟ. ಅವನನ್ನ ಹಿಂದೆ ಕಳಿಸಿಬಿಟ್ಟ ಭಗವಂತ ಅಂತ ಹೇಳಿದ್ದಾರೆ. ಇಲ್ಲಿ ಗರುಡ ಮಂದರ ಪರ್ವತವನ್ನು ಹೊತ್ತುಕೊಂಡು ಬಂದ ಅಂತ ಇದೆ ಸ್ಪಷ್ಟವಾಗಿ. ಪತತಾಂ ವರಹ ಸುಪರ್ಣ ಅಂತಿದೆ, ಅಂದರೆ ಗರುಡ. ಆದರೆ ಮಹಾಭಾರತದಲ್ಲಿ ಅನಂತ ಅಂತ ಹೇಳಿದ್ದಾರೆ. ಅನಂತ ಅಂದರೆ ಶೇಷ ಮಂದರ ಪರ್ವತವನ್ನು ಹೊತ್ತುಕೊಂಡು ಬಂದ ಅಂತ ಹೇಳಿದ್ದಾರೆ. ಮಹಾಭಾರತಕ್ಕೂ ಇಲ್ಲಿ ಭಾಗವತಕ್ಕೂ ವಿರೋಧ ಬರ್ತದೆ. ಈ ಮಂದರ ಪರ್ವತವನ್ನು ಹೊತ್ತುಕೊಂಡು ಬಂದವನು ಶೇಷನೋ ಅಥವಾ ಗರುಡನೋ? ಮಹಾಭಾರತದಲ್ಲಿ ಹೇಳಿರೋ ಪ್ರಕಾರ ಅನಂತ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಅನಂತ ಅಂತಂದರೆ ಶೇಷ ಹೊತ್ತುಕೊಂಡು ಬಂದ ಅಂತ. ಇಲ್ಲಿ ಗರುಡ ಹೊತ್ತುಕೊಂಡು ಬಂದ ಅಂತ ಇದೆ. ಇದರ ವಿರೋಧ ಹೇಗೆ ಪರಿಹಾರ ಮಾಡೋದು ಅನ್ನೋದನ್ನು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ.
ತದಾ ತ್ವಯಾ ನಿತ್ಯಬಲತ್ವಹೇತುತೋ ಯೋನಂತನಾಮಾ ಗರುಡಸ್ತದಂಸಕೆ ಉತ್ಪಾಟ್ಯ ಚೈಕೇನ ಕರೇಣ ಮಂದರೋ ನಿಧಾಪಿತಸ್ತಂ ಸಹ ತ್ವಯಾವಹತ್ ಅಂತ ತಾತ್ಪರ್ಯನಿರ್ಣಯದಲ್ಲಿ ಮಧ್ವಾಚಾರ್ಯರು ಈ ವಿಷಯವನ್ನ ತೆಗೆದುಕೊಂಡು ಅಲ್ಲಿ ಗರುಡ ಹೊತ್ತುಕೊಂಡು ಬಂದ ಅನ್ನೋದೇ ಸರಿಯಾದದ್ದು. ಆದರೆ ಮಹಾಭಾರತದಲ್ಲಿ ಅನಂತ ಅಂತ ಹೇಳಿದ್ದಾರೆ. ಅನಂತ ಅಂದರೆ ಗರುಡನಿಗೆ ಅನಂತ ಅಂತ ಇನ್ನೊಂದು ಹೆಸರು. ಯಾಕೆ ಅಂದರೆ ಭಗವಂತನ ವಿಶೇಷವಾದ ಆವೇಶ ಬಲದಿಂದ ಅನಂತ ಶಕ್ತಿ ಇರ್ತಕ್ಕಂಥವನು ಗರುಡ. ಅವನಿಗೆ ಅನಂತ ಶಕ್ತಿ ಬಂದಿದೆ ಭಗವಂತನ ವಿಶೇಷವಾದ ಆವೇಶ ಬಲದಿಂದ. ಅದಕ್ಕೋಸ್ಕರ ಅವನಿಗೆ ಅನಂತ ಅಂತ ಹೆಸರು. ನಿತ್ಯ ಬಲತ್ವ ಹೇತುತೋ ಯೋ ಅನಂತನಾಮ ಅಂತ. ನಿತ್ಯ ಬಲತ್ವ ಹೇತುತಃ ಅವನಿಗೆ ಒಳ್ಳೆ ಬಲ ಬಂದಿರೋದ್ರಿಂದ ಅವನಿಗೆ ಅನಂತ ಅಂತ ಹೆಸರು. ಆ ಅನಂತನಾಮ ಗರುಡ ಅಂತ, ಅನಂತ ಎಂಬ ಹೆಸರಿನ ಗರುಡ ಅದನ್ನು ಹೊತ್ತುಕೊಂಡ ಅಂತ ಹೀಗೆ ಅರ್ಥ. ಆದಿಪರ್ವದಲ್ಲಿ ಅಚೋದಯದ ಮೇಯಾತ್ಮ ಫಣೀಂದ್ರಂ ಪದ್ಮಲೋಚನ ಅಂತ ಫಣೀಂದ್ರ ಅನ್ನೋ ಶಬ್ದ ಇದೆ. ಭಗವಂತ ಫಣೀಂದ್ರನನ್ನ ಮಂದರ ಪರ್ವತವನ್ನು ಹೊರಲಿಕ್ಕೆ ಹೇಳಿದ ಅಂತ ಬರ್ತದೆ. ಇಲ್ಲೂ ಕೂಡ ಫಣೀಂದ್ರ ಅನ್ನೋ ಶಬ್ದಕ್ಕೆ ಮೇಲ್ನೋಟಕ್ಕೆ ಶೇಷ, ಆದಿಶೇಷ ಅಂತಲೇ ಅರ್ಥ ಆಗ್ತದೆ. ಹೀಗಿರುವಾಗ ಗರುಡನನ್ನ ಹೇಗಿಟ್ಟುಕೊಳ್ಳೋದು ಅನ್ನೋ ಪ್ರಶ್ನೆ ಮತ್ತೆ ಬರ್ತದೆ. ಅದಕ್ಕೆ ಅಲ್ಲಿ ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ಫಣೀಂದ್ರ ಅನ್ನೋ ಶಬ್ದಕ್ಕೂ ಕೂಡ ಗರುಡ ಅಂತಲೇ ಅರ್ಥ. ಅನಂತ ಅಂದ್ರೂ ಗರುಡ ಅಂತಲೇ ಅರ್ಥ, ಫಣೀಂದ್ರ ಅಂದ್ರೂ ಗರುಡ ಅಂತಲೇ ಅರ್ಥ. ಗರುಡನಿಗೆ ಫಣೀಂದ್ರ ಅನ್ನೋ ಅರ್ಥ ಹೇಗೆ ಬರ್ತದೆ ಅಂದರೆ ಫಣಿನಾಂ ಈಂ ದ್ರಾವಯತಿ ಇತಿ ಫಣೀಂದ್ರ. ಫಣಿನಾಂ ಅಂದರೆ ಹಾವುಗಳೇನಿದ್ದಾವೆ ಅವುಗಳ ಈಂ ಅಂದರೆ ಐಶ್ವರ್ಯವನ್ನ ದ್ರಾವಯತಿ ಕಳಿತಾನೆ. ಹಾವುಗಳಿಗೆ ಇರುವಂತಹ ಬಲ, ಐಶ್ವರ್ಯ ಮೊದಲಾದವುಗಳನ್ನೆಲ್ಲ ಕಳಿತಕ್ಕಂಥವನು. ಆದ್ರಿಂದ ಫಣೀಂದ್ರ ಅಂದರೆ ಗರುಡ ಅಂತಲೇ ಅರ್ಥ. ಹೀಗೆ ವಾದಿರಾಜರು ಅರ್ಥ ಮಾಡಿ ಅಚೋದಯದ ಮೇಯಾತ್ಮ ಫಣೀಂದ್ರಂ ಪದ್ಮಲೋಚನ ಎಂಬಲ್ಲಿರ್ತಕ್ಕಂತಹ ಮಹಾಭಾರತದ ಫಣೀಂದ್ರ ಅನ್ನೋ ಶಬ್ದಕ್ಕೂ ಗರುಡ ಅಂತ ಇಟ್ಟುಕೊಳ್ಬೇಕು. ಇದನ್ನೇ ಆಚಾರ್ಯರು ಯೋ ಅನಂತನಾಮ ಗರುಡ ಅಂತ ಹೇಳಿ, ಇದಕ್ಕೆ ಮಧ್ವಾಚಾರ್ಯರು ಬ್ರಹ್ಮಪುರಾಣದ ಒಂದು ವಾಕ್ಯವನ್ನು ಪ್ರಮಾಣವಾಗಿ ಉದಾಹರಿಸ್ತಾರೆ. ಮತ್ತೆ ಭಾಗವತದಲ್ಲಿ ಇಲ್ಲಿ ಅವರೋಪ್ಯ ಗಿರಿಂ ಸ್ಕಂಧಾತ್ ಸುಪರ್ಣ ಪತತಾಂಬರಹ ಅಂತ ಸುಪರ್ಣ ಅನ್ನೋ ಹೆಸರಿನಿಂದ ಗರುಡನನ್ನ ಕರೆದಿದ್ದಾರೆ. ಅಲ್ಲಿ ಬೇರೆ ಹೆಸರಿಂದ ಹೇಳಬಹುದಾಗಿತ್ತು, ಗರುಡ ಅಂತನೋ ಬೇರೆ ಇನ್ನೇನೋ ಹೇಳಬಹುದಾಗಿತ್ತು. ಸುಪರ್ಣ ಅಂತ ಹೇಳೋ ಮೂಲಕವಾಗಿ ಸೂಚನೆ ಮಾಡಿದ್ದಾರೆ ಭಾಗವತದಲ್ಲಿ. ಈಗ ಸಮುದ್ರ ಮಥನ ಅಂತನ್ನೋದು ಚಾಕ್ಷುಷ ಮನ್ವಂತರದಲ್ಲಿ ಒಂದು ಸಲ ನಡೆಯುತ್ತೆ, ವೈವಸ್ವತ ಮನ್ವಂತರದಲ್ಲಿ ಮತ್ತೊಂದು ಸಲ ನಡೆಯುತ್ತೆ. ಒಟ್ಟು 2 ಸಲ ಸಮುದ್ರ ಮಥನ ನಡೆದಿದೆ. ಚಾಕ್ಷುಷ ಮನ್ವಂತರದಲ್ಲಿ ಸುಪರ್ಣ ಎಂಬ ಹೆಸರಿನಿಂದ, ವೈವಸ್ವತ ಮನ್ವಂತರದಲ್ಲಿ ಅನಂತ ಅನ್ನೋ ಹೆಸರಿನಿಂದ ಗರುಡ ಪ್ರಸಿದ್ಧನಾಗಿರ್ತಕ್ಕಂಥವನು. ಹಾಗಾಗಿ ಅನಂತನಾಮ ಗರುಡ ಅಂತ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಹೇಳಿದ್ದು ವೈವಸ್ವತ ಮನ್ವಂತರಕ್ಕೆ ಅನುಸಾರಿಯಾಗಿ. ವೈವಸ್ವತ ಮನ್ವಂತರದಲ್ಲಿ ಅವನಿಗೆ ಅನಂತ ಅಂತ ಹೆಸರು ಗರುಡನಿಗೆ. ಅದು ಮಹಾಭಾರತದಲ್ಲಿ ವೈವಸ್ವತ ಮನ್ವಂತರದ ಕಥೆಯನ್ನ ಹೇಳಿದ್ರಿಂದ ನಮಗದು ಸ್ಪಷ್ಟ ಆಗ್ತದೆ. ಹಾಗೆ ಬ್ರಹ್ಮಪುರಾಣದ ಮಾತನ್ನ ನೋಡಿದರೆ ಇನ್ನೂ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಅನಂತೋಢೋ ಮಂದರಸ್ತು ಯದಾ ವೈವಸ್ವತಾಂತರಂ ಅಮೃತಾರ್ಥಂ ಸುಪರ್ಣೋಢೋ ರೈವತಸ್ಯಾಂತರೇ ಮನೋಹೋ ಇತಿ ಬ್ರಾಹ್ಮೇ ಅಂತ ಇಲ್ಲಿ ಮಧ್ವಾಚಾರ್ಯರು ತಾತ್ಪರ್ಯವನ್ನ ಬರಿತಾ ಬ್ರಹ್ಮಪುರಾಣದ ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಏನಂತಿದೆ? ಅಮೃತಕ್ಕೋಸ್ಕರ ವೈವಸ್ವತ ಮನ್ವಂತರದಲ್ಲಿ ಅನಂತ ಎಂಬ ಹೆಸರಿನ ಗರುಡ ಮಂದರ ಪರ್ವತವನ್ನು ಹೊತ್ತುಕೊಂಡು ತಗೊಂಡು ಬಂದ. ರೈವತ ಮನ್ವಂತರದಲ್ಲಿ ಸುಪರ್ಣ ಎಂಬ ಹೆಸರಿನ ಅದೇ ಗರುಡ ಆ ಮಂದರ ಪರ್ವತವನ್ನು ಹೊತ್ತುಕೊಂಡು ಬಂದ ಅಂತ ಇದು ಬ್ರಹ್ಮಪುರಾಣದಲ್ಲಿ ಸ್ಪಷ್ಟವಾಗಿದೆ. ಒಂದೊಂದು ಮನ್ವಂತರದಲ್ಲಿ
ಬೇರೆ ಬೇರೆ ಹೆಸರುಗಳು ಪ್ರಸಿದ್ಧಿಯ. ಇದೇ ಗರುಡನಿಗೆನೆ ವೈವಸ್ವತ ಮನ್ವಂತರದಲ್ಲಾಗುವಾಗ ಅನಂತ ಅಂತ ಹೆಸರು, ರೈವತ ಮನ್ವಂತರದಲ್ವಾಗ ಆಗುವಾಗ ಸುಪರ್ಣ ಅಂತ ಹೆಸರು. ಆಚಾರ್ಯ, ಒಂದು ಡೌಟ್. ಚಾಕ್ಷುಷ ಮನ್ವಂತರ ವೈವಸ್ವ ಮನ್ವಂತರ ಅಂತ ಹೇಳಿದ್ರ, ರೈವತ ಮನ್ವಂತರ ಅಂಡ್ ಚಾಕ್ಷುಷ ಮನ್ವಂತರ ಅಂದ್ರೆ ಸೇಮಾ? ಇಲ್ಲ, ಬೇರೆ ಬೇರೆ ಮನ್ವಂತರ. ಅಲ್ಲಿ ಅದಕ್ಕೆ ಭಾಗವತಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ, ಚಾಕ್ಷುಷ ಮನ್ವಂತರದಲ್ಲಿ ಸುಪರ್ಣ ಎಂಬ ಹೆಸರಿನ ಗರುಡ ಮನ್ವಂತರವನ್ನು ಹೊತ್ತುಕೊಂಡು ಬಂದ ಅಂತ ಛಲಾರಿಯಲ್ಲಿ ಹೇಳಿದ್ದಾರೆ. ವೈವಸ್ವತ ಮನ್ವಂತರದಲ್ಲಿ ಅನಂತ ಅನ್ನೋ ಹೆಸರಿನ ಗರುಡ ಮಂದಿರವನ್ನು ಹೊತ್ತುಕೊಂಡು ಬಂದ ಅಂತ. ಆದರೆ ಭಾಗವತದಲ್ಲಿ ರೈವತ ಮನ್ವಂತರದ ಕಥೆಯಾಗಿ ಸಮುದ್ರ ಮಥನದ ಕಥೆಯನ್ನೇನು ಹೇಳಿಲ್ಲ. ಚಾಕ್ಷುಷ ಮನ್ವಂತರದಲ್ಲಿ ಸಪ್ತರ್ಷಿಗಳು ವೈರಾಜ, ಹರಿ ಮತ್ತು ವೀರಕ ಮೊದಲಾದವರು. ಆ ವೈರಾಜನಿಂದ ಸಂಭೂತಿಯಲ್ಲಿ ಭಗವಂತ ಅಜಿತ ಅನ್ನೋ ಹೆಸರಿನಿಂದ ಅವತಾರ ಮಾಡ್ತಾನೆ. ಈ ಅಜಿತನಾಮಕನಾದ ಭಗವಂತನೇ ಸಮುದ್ರ ಮಥನವನ್ನ ನಡೆಸಿದ್ದು ಅಂತ ವಿವರಣೆಯನ್ನ ಮುಂದೆ ಹೇಳ್ತಾರೆ. ಆದ್ರಿಂದ ಅಮೃತಾರ್ಥಂ ಸುಪರ್ಣೋಢ ಚಾಕ್ಷುಷ ಸ್ಯಾಂತರೇ ಮನೋಹೋ ಅಂತ ಹೀಗೆ ಪಾಠ ಇರಬಹುದು ಅಂತ. ಅಮೃತಾರ್ಥಂ ಸುಪರ್ಣೋಢ ಚಾಕ್ಷುಷಸ್ಯಾಂತರೇ ಮನೋಹೋ ಅಂತ ಇರಬಹುದು. ಅದು ರೈವತಸ್ಯಾಂತರೇ ಮನೋಹೋ ಅಂತ ಇದೆ. ಅದನ್ನ ಮೋಸ್ಟ್ಲಿ ಚಾಕ್ಷುಷಸ್ಯಾಂತರೇ ಅಂತ ಇಟ್ಟುಕೊಳ್ಳಬೇಕು ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ರೈವತಸ್ಯಾಂತರೇ ಮನೋಹೋ ಅಂತಂದ್ರೆ ರೈವತ ಮನ್ವಂತರದ ಅನಂತರ ಬರುವ, ಅನಂತರ ಅಂತಿದಲ್ಲ, ಚಾಕ್ಷುಷ ಮನ್ವಂತರ ಅಂತ ಹಂಗೂ ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ವೇಳೆ ರೈವತಸ್ಯಾಂತರೇ ಅಂತ ಇದ್ರೆ ರೈವತಸ್ಯ ಅಂತರೇ ಅಂದ್ರೆ ರೈವತ ಮನ್ವಂತರದ ಆಮೇಲೆ ಬರುವ ಚಾಕ್ಷುಷ ಮನ್ವಂತರದಲ್ಲಿ ಅಂತ ಹೀಗೆ ವ್ಯಾಖ್ಯಾನ ಮಾಡಬೇಕು. ಅಥವಾ ಪಾಠವನ್ನೇ ವ್ಯತ್ಯಾಸವಾಗಿ ಅಮೃತಾರ್ಥಂ ಸುಪರ್ಣೋಢ ಚಾಕ್ಷುಷಸ್ಯಾಂತರೇ ಮನೋಹೋ ಅಂತಾನೆ ಪಾಠ ಇಟ್ಟುಕೊಳ್ಬೇಕು ಅಂತ ಇದನ್ನ ಛಲಾರಿ ವ್ಯಾಖ್ಯಾನದಲ್ಲಿ ಅವರು ಇದ್ರ ಬಗ್ಗೆ ವಿವರಣೆ ಮಾಡಿದ್ದಾರೆ. ಇಲ್ಲಿ ಪರೀಕ್ಷಿತದ್ದು ಆಗಿದ್ದು ವೈವಸ್ವತ ಮನ್ವಂತರ ಅಲ್ವಾ? ವೈವಸ್ವತ ಮನ್ವಂತರದ ಕಥೆಯನ್ನ ಹೇಳಿದ್ದು, ಆದ್ರಿಂದ ಅನಂತ ಅಂತ ಹೆಸರು. ಚಾಕ್ಷುಷ ಮನ್ವಂತರದಲ್ಲಿ ಸುಪರ್ಣ. ಅಂತೂ ಗರುಡ ದೇವರೇ ಹೊರತು ಶೇಷ ಅಲ್ಲ. ಅವನಿಗೆನೆ ಅನಂತ ಅಂತನೂ ಹೆಸರು, ಸುಪರ್ಣ ಅಂತನೂ ಹೆಸರು. ಇಷ್ಟು ವಿಷಯವನ್ನ ತಿಳ್ಕೊಳ್ಬೇಕು ಇಲ್ಲಿ. ಹೀಗೆ ಗರುಡನ ಹೆಗಲ ಮೇಲೆ ಭಗವಂತ ಇಟ್ಟು ಅದನ್ನ ತಗೊಂಡು ಬಂದ. ಆಮೇಲೆ ಗರುಡನನ್ನ ಹಿಂತಿರುಗಿ ಕಳಿಸಿಬಿಟ್ಟ. ಅವರೋಪ್ಯ ಗಿರಿಂ ಸ್ಕಂಧಾತ್ ಸುಪರ್ಣ ಪತತಾಂ ವರಹ ಯಯೌ ಜಲಾಂತ ಉತ್ಸೃಜ್ಯ ಹರಿಣಾಸ ವಿಸರ್ಜಿತಃ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಾಹಸ್ರ್ಯಾಂ ಅಷ್ಟಮಸ್ಕಂಧೆ ಷಷ್ಠೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಷ್ಟಮಸ್ಕಂಧದಲ್ಲಿ 6ನೇ ಅಧ್ಯಾಯ ಇಲ್ಲಿಗೆ ಮುಗಿತು. ಮುಂದೆ 7ನೇ ಅಧ್ಯಾಯ, ಅಷ್ಟಮಸ್ಕಂಧದ 7ನೇ ಅಧ್ಯಾಯ ಪ್ರಾರಂಭ. ಶ್ರೀ ಶುಕ ಉವಾಚ ತೇನಾಗರಾಜ ಮಾಮಂತ್ರ್ಯ ಫಲಭಾಗೇನ ವಾಸುಕಿಂ ಪರಿಧಾಯ ಗಿರೌ ತಸ್ಮಿನ್ ನೇತ್ರಮಬ್ಧಿಂ ಮುದಾನ್ವಿತಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ,
ದೇವತೆಗಳು ಮತ್ತು ದಾನವರು ಇಬ್ಬರೂ ಕೂಡ ಒಪ್ಪಂದ ಮಾಡಿಕೊಂಡಿದ್ದಾರೆ. ಕ್ಷೀರ ಸಮುದ್ರ ಮಥನವನ್ನು ಇಬ್ಬರು ಸೇರಿ ಮಾಡೋಣ. ಅದರಿಂದ ಬರುವಂತಹ ಅಮೃತದಲ್ಲಿ ನಿನಗೂ ಒಂದು ಭಾಗವನ್ನು ಕೊಡ್ತೇನೆ ಅಂತ ಹೇಳಿ ನಾಗರಾಜನಾದಂತಹ ವಾಸುಕಿಯನ್ನ ಆಹ್ವಾನ ಮಾಡಿದ್ದಾರೆ. ಅವನನ್ನ ಹಗ್ಗವನ್ನಾಗಿ ಮಾಡಿಕೊಳ್ಬೇಕು. ಮಂದರ ಪರ್ವತವನ್ನೇನೋ ಕಡಗೋಲನ್ನಾಗಿ ಮಾಡಿಕೊಂಡ್ರು, ಅದನ್ನು ಕಡಿಲಿಕ್ಕೆ ಹಗ್ಗ ಬೇಕಲ್ಲ. ಆ ಹಗ್ಗವನ್ನಾಗಿ ವಾಸುಕಿಯನ್ನ ಮಾಡಿಕೊಳ್ಳೋಣ ಅಂತ ಅವನನ್ನು ಕರೆದಿದ್ದಾರೆ. ಅವನಿಗೂ ನಿನಗೆ ಅಮೃತದಲ್ಲಿ ಒಂದು ಭಾಗವನ್ನು ಕೊಡ್ತೇವೆ ಅಂತ ಹೇಳಿ ಅವನನ್ನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಅವನನ್ನು ಬೆಟ್ಟಕ್ಕೆ ಸುತ್ತಿ ಅವನನ್ನು ಹಗ್ಗವನ್ನಾಗಿ ಮಾಡಿಕೊಂಡ್ರು. ಆ ರೀತಿ ಮಾಡಿಕೊಂಡು ಸಂತುಷ್ಟರಾದರು. ಮುದಾನ್ವಿತಾಹ ತೇ ನಾಗರಾಜ ಮಾಮಂತ್ರ್ಯ ಫಲಭಾಗೇನ ವಾಸುಕಿಂ ಪರಿಧಾಯ ಗಿರೌ ತಸ್ಮಿನ್ ನೇತ್ರಮಬ್ಧಿಂ ಮುದಾನ್ವಿತಾಹ ಆರೇಭಿರೇ ಸುರಾಯತ್ತ ಅಮೃತಾರ್ಥೇ ಕುರುದ್ವಃ ಹರಿಪುರಸ್ತಾಜ್ಜಗೃಹೇ ಪೂರ್ವಂ ದೇವಾಸ್ತತೋ ಭವನ್. ಕುರುದ್ವಃ, ಎಲೆ ಕುರುಶ್ರೇಷ್ಠನಾದಂತಹ ಪರೀಕ್ಷಿದ್ರಾಜನೇ, ಮೊದಲು ದೇವತೆಗಳು ಅವರೆಲ್ಲ ತಯಾರಾಗಿ ಅಮೃತಕ್ಕೋಸ್ಕರ ಮಥನ ಮಾಡಬೇಕು ಅಂತ ಹೊರಟರು. ಭಗವಂತ ವಾಸುಕಿಯ ಹೆಡೆಯನ್ನು ಹಿಡ್ಕೊಂಡ. ಅದರಿಂದ ದೇವತೆಗಳೆಲ್ಲರೂ ಕೂಡ ಬಂದು ಆ ಹೆಡೆಯ ಭಾಗವನ್ನೇ ಹಿಡ್ಕೊಂಡು ನಿಂತುಕೊಂಡ್ರು. ಭಗವಂತ ಎಲ್ಲಿರ್ತಾನೋ ಅಲ್ಲೇ ದೇವತೆಗಳೆಲ್ಲ ಇರ್ತಾರೆ. ಭಗವಂತನ ಮಾರ್ಗದರ್ಶನದಂತೆ ದೇವತೆಗಳು ನಡೀತಾ ಇದ್ದಾರೆ. ಹಾಗಾಗಿ ಭಗವಂತ ಬಂದು ವಾಸುಕಿಯ ಹೆಡೆಯ ಭಾಗವನ್ನು ಹಿಡ್ಕೊಂಡ. ಹಾಗಾಗಿ ಎಲ್ಲ ದೇವತೆಗಳು ಅಲ್ಲೇ ಬಂದಿದ್ದಾರೆ, ಹೆಡೆಯ ಭಾಗಕ್ಕೇನೆ ಬಂದು ಅವರು ಕೂಡ ಹಿಡ್ಕೊಂಡ್ರು. ಆರೇಭಿರೇ ಸುರಾಯತ್ತಾಮೃತಾರ್ಥೇ ಕುರುದ್ವಃ ಹರಿಪುರಸ್ತಾಜ್ಜಗೃಹೇ ಪೂರ್ವಂ ದೇವಾಸ್ತತೋ ಭವನ್ ತನ್ನೈಚ್ಛನ್ ದೈತ್ಯಪತಯೋ ಮಹಾ ಪುರುಷಚೇಷ್ಟಿತಂ ನ ಗೃಹ್ಣೀಮೋ ವಯಂ ಪುಚ್ಛಂ ಅಹೇ ರಂಗಂ ಅಮಂಗಲಂ. ಸ್ವಾಧ್ಯಾಯ ಶ್ರುತ ಸಂಪನ್ನಾಃ ಪ್ರಖ್ಯಾತಾ ಜನ್ಮ ಕರ್ಮಭಿಃ ಇತಿ ತೂಷ್ಣೀಂ ಸ್ಥಿತಾನ್ ದೈತ್ಯಾನ್ ವಿಲೋಕ್ಯ ಪುರುಷೋತ್ತಮಃ ಸ್ಮಯಮಾನೋ ವಿಸೃಜ್ಯಾಗ್ರಂ ಪುಚ್ಛಂ ಜಗ್ರಾಹ ಸಾಮರಃ ಕೃತಸ್ಥಾನ ವಿಭಾಗಾಸ್ತ ಏವಂ ಕಶ್ಯಪನಂದನಾಃ. ವಿಡಿಯೋ ಆಫ್ ಮಾಡ್ಕೊಳ್ರಿ, ವಿಡಿಯೋ ಆನ್ ಮಾಡ್ಕೊಳ್ಬೇಡ್ರಿ. ಆಡಿಯೋ ಮಾತ್ರ ಆನ್ ಮಾಡ್ಕೊಳ್ರಿ, ವಿಡಿಯೋ ಯಾರು ಆನ್ ಮಾಡ್ಕೊಳ್ಬೇಡ್ರಿ. ಭಗವಂತ ವಾಸುಕಿಯ ಹೆಡೆಯನ್ನು ಹಿಡ್ಕೊಂಡಿದ್ರಿಂದ ದೇವತೆಗಳೆಲ್ಲ ಹೆಡೆಯನ್ನೇ ಹಿಡ್ಕೊಂಡ್ರು. ಇನ್ನು ಆ ಕಡೆಗೆ ದೈತ್ಯರುಗಳೆಲ್ಲ ಹೋಗಿ ಬಾಲವನ್ನು ಹಿಡ್ಕೊಳ್ಬೇಕು. ಆದರೆ ಬಾಲ ಅನ್ನೋದು ಅಮಂಗಲ, ಆದ್ರಿಂದ ನಾವು ಬಾಲ ಹಿಡಿಯೋದಿಲ್ಲ ಅಂತ ದೈತ್ಯರು ಕೂತರು. ಅದು ಅಮಂಗಲ. ಹೋಗಿ ಹೋಗಿ ಹಾವಿನ ಬಾಲವನ್ನು ನಾವ್ಯಾಕೆ ಹಿಡ್ಕೊಳ್ಬೇಕು? ನಾವು ವೇದಾಧ್ಯಯನ ಮಾಡಿದವರು, ಶಾಸ್ತ್ರ ಶ್ರವಣ ಮಾಡಿದಂಥವರು, ಒಳ್ಳೆ ಕುಲದಲ್ಲಿ ಹುಟ್ಟಿ ಯಜ್ಞ ಮೊದಲಾದ ಸತ್ಕರ್ಮಗಳನ್ನು ಮಾಡಿ ಪ್ರಸಿದ್ಧಿಯನ್ನು ಪಡೆದಂಥವರು ನಾವ್ಯಾಕೆ ಬಾಲ ಹಿಡಿಬೇಕು ಅಂತಾರೆ ದಾನವರು. ಅವರನ್ನವರೇ ಹೊಗಳ್ಕೊಳ್ತಾ ಇದ್ದಾರೆ. ಸ್ವಾಧ್ಯಾಯ ಶ್ರುತ ಸಂಪನ್ನಾಃ ಪ್ರಖ್ಯಾತಾಃ ಜನ್ಮಕರ್ಮಭಿಃ ಅಂತಾರೆ. ಜನ್ಮ ಕರ್ಮ ಎಲ್ಲದರಿಂದ ನಾವು ಶ್ರೇಷ್ಠರು, ಅಂದ್ರೆ ನಾವು ಮೊದಲು ಹುಟ್ಟಿದವರು, ಒಳ್ಳೆ ಯಜ್ಞಾದಿ ಸತ್ಕರ್ಮಗಳನ್ನು ಮಾಡಿ ಪ್ರಸಿದ್ಧಿಯನ್ನು ಪಡೆದವರು,
ಸ್ವಾಧ್ಯಾಯ ಶ್ರುತ ಸಂಪನ್ನಾಹ, ವೇದಾಧ್ಯಯನವನ್ನು ಮಾಡಿದ್ದೇವೆ, ಶಾಸ್ತ್ರಶ್ರವಣ ಮಾಡಿದ್ದೇವೆ, ಹೀಗೆ ನಾವು ಪ್ರಸಿದ್ಧರಾದವರು ನಾವ್ಯಾಕೆ ಹೋಗಿ ಹೋಗಿ ಅಮಂಗಲವಾದ ಬಾಲವನ್ನು ಹಿಡಿಬೇಕು, ನಾವು ಹಿಡ್ಕೊಳ್ಳೋದಿಲ್ಲ ಅಂತ ಭಗವಂತ ವಾಸುಕಿಯ ಹೆಡೆಯ ಭಾಗವನ್ನು ಹಿಡಿದದ್ದನ್ನ ಸಹಿಸ್ಲಿಕ್ಕಾಗ್ಲಿಲ್ಲ ಅವರಿಗೆ. ಅದನ್ನು ಒಪ್ಕೊಳ್ಳಿಲ್ಲ ಅವರು. ಸುಮ್ಮನೆ ನಿಂತು ಬಿಟ್ರು ಅವ್ರು, ನಾವು ಹಿಡಿಯೋದಿಲ್ಲ, ನಾವು ಬಾಲ ಹಿಡ್ಕೊಳ್ಳೋದಿಲ್ಲ ಅಂತ ಸುಮ್ಮನೆ ನಿಂತು ಬಿಟ್ರು. ಆವಾಗ ಭಗವಂತ ಒಂದ್ಸಲ ಸುಮ್ಮನೆ ಮುಗುಳ್ನಗ್ತಾನೆ. ಆಗ್ಲಿ ಅಂತ ಅವರ ಮಾತಿಗೆ ಮುಗುಳ್ನಕ್ಕು ನಸುನಗುತ್ತಾ ಹೆಡೆ ಭಾಗವನ್ನು ಬಿಟ್ಟು ದೇವತೆಗಳ ಜೊತೆಗೆ ಬಾಲದ ಭಾಗಕ್ಕೆ ಬರ್ತಾನೆ. ಆಯ್ತು, ನೀವೇ ಹಿಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ನಾವೇ ಬಾಲ ಹಿಡ್ಕೊಳ್ತೇವೆ, ನೀವೇ ಹೆಡೆ ಭಾಗವನ್ನು ಹಿಡ್ಕೊಳ್ರಿ ಅಂತ ಭಗವಂತ ಏನು ಮಾಡ್ತಾನೆ, ಎಲ್ಲ ದೇವತೆಗಳನ್ನು ಕರ್ಕೊಂಡು ಬಾಲದ ಭಾಗವನ್ನು ಹಿಡ್ದ. ಹೀಗೆ ಕಶ್ಯಪರ ಸಂತತಿಯೇ ಎಲ್ಲ ಕಶ್ಯಪ ನಂದನಾಹ ಅಂದಿದ್ದಾರೆ. ಕಶ್ಯಪರ ಮಕ್ಕಳೇ, ದೇವತೆಗಳು ಸರಿ, ದಾನವರು ಸರಿ, ಎಲ್ಲರೂ ಕಶ್ಯಪರ ಮಕ್ಕಳೇ. ಅವರೆಲ್ಲರೂ ಏನು ಮಾಡಿದರು, ದೇವತೆಗಳೆಲ್ಲ ಆ ಹಾವಿನ ಬಾಲದ ಭಾಗದಲ್ಲಿ ನಿಂತರು. ಹೆಡೆ ಭಾಗವನ್ನ ದೈತ್ಯರುಗಳು ಎಲ್ಲ ತಗೊಂಡ್ರು. ಹೀಗೆ ವಿಭಾಗ ಮಾಡಿಕೊಂಡ್ರು. ತನ್ನೈಚ್ಛನ್ ದೈತ್ಯಪತಯೋ ಮಹಾಪುರುಷ ಚೇಷ್ಟಿತಂ ನಗೃಣ್ಣೀಮೋ ವಯಂ ಪುಚ್ಛಂ ಅಹೇರಂಗಂ ಅಮಂಗಲಂ ಸ್ವಾಧ್ಯಾಯ ಶ್ರುತ ಸಂಪನ್ನಾಃ ಪ್ರಖ್ಯಾತಾ ಜನ್ಮ ಕರ್ಮಭಿಃ ಇತಿ ತೂಷ್ಣೀಂ ಸ್ಥಿತಾನ್ ದೈತ್ಯಾನ್ ವಿಲೋಕ್ಯ ಪುರುಷೋತ್ತಮಃ ಸ್ಮಯಮಾನೋ ವಿಸೃಜ್ಯಾಗ್ರಂ ಪುಚ್ಛಂ ಜಗ್ರಾಹ ಸಾಮರಃ ಕೃತಸ್ಥಾನ ವಿಭಾಗಾಸ್ತ ಏವಂ ಕಶ್ಯಪನಂದನಾಃ. ಇಷ್ಟಾದ ಕೂಡಲೇ ಇನ್ನು ಕಡಿಲಿಕ್ಕೆ ಆರಂಭ. ಮಮಂಥು ಪರಮಾಯತ್ತಾ ಅಮೃತಾರ್ಥೇ ಪಯೋನಿಧಿಂ ಮಧ್ಯಮಾನೇರ್ಣವೇ ಸೋದ್ರಿರನಾಧಾರೋ ಹ್ಯಪೋ ವಿಶತ್. ಮಮಂಥುಹು ಕಡಿಲಿಕ್ಕೆ ಪ್ರಾರಂಭ ಮಾಡಿದರು. ದೇವತೆಗಳು ಮತ್ತು ಅಸುರರು ಭಾರೀ ಸಂಭ್ರಮದಿಂದ ಪಯೋನಿಧಿಂ ಆ ಸಮುದ್ರವನ್ನ ಅಮೃತಕ್ಕೋಸ್ಕರ ಕಡಿದ್ರು. ಆದರೆ ಆ ರೀತಿ ಸಮುದ್ರ ಮಥನ ನಡೀತಾ ಇರುವಾಗ ಆ ಮಂದರ ಪರ್ವತ ಏನಿದೆ ಅದಕ್ಕೆ ಆಧಾರ ಇಲ್ಲದೆ ನೀರಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಆ ಮಂದರ ಪರ್ವತ ಭಾರೀ ಭಾರದ ಪರ್ವತ, ನೀರಿನಲ್ಲಿ ಹಾಕಿದ್ದಾರೆ, ಅದು ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಕೆಳಗೆ ಆಧಾರವೇ ಇಲ್ಲ. ಹಾಗಾಗಿ ಇವರು ಕಡಿತಾ ಇದ್ದಂತೆ ಅದು ನೀರೊಳಗೆ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಮಮಂಥು ಪರಮಾಯತ್ತ ಅಮೃತಾರ್ಥೇ ಪಯೋನಿಧಿಂ ಮಧ್ಯಮಾನೇರ್ಣವೇ ಸೋದ್ರಿಹಿ ಅನಾಧಾರೋ ಹ್ಯಪೋ ವಿಶತ್ ಧ್ರಿಯಮಾಣೋಪಿ ಬಲಿಭಿಃ ಗೌರವಾತ್ ಪಾಂಡುನಂದನ ತೇ ಸುನಿರ್ವಿಣ್ಣ ಮನಸಃ ಪರಿಮ್ಲಾನ ಮುಖಶ್ರಿಯಃ ಆಸನ್ ಸ್ವಪೌರುಷೇ ನಷ್ಟೇ ದೈವೇನಾತಿಬಲೀಯಸಾ. ಅಲೇ ಪಾಂಡುನಂದನ, ಪಾಂಡವರ ವಂಶದಲ್ಲಿ ಬಂದಂತಹ ಪರೀಕ್ಷಿತ್ ರಾಜನೇ, ಹೀಗೆ ಬಲಿಷ್ಠರಾದಂತಹ ದೇವತೆಗಳು ದಾನವರು ಆ ಮಂದರ ಪರ್ವತವನ್ನ ಕೆಳಗೆ ಮುಳುಗದೇ ಇರುವಂತೆ ಹಿಡ್ಕೊಂಡಿದ್ರು. ಆದರೆ ಭಾರ ತುಂಬಾ ಇತ್ತದು, ತುಂಬಾ ಭಾರ ಇದ್ದದ್ರಿಂದ ಅದು ಮುಳುಗಲಿಕ್ಕೆ ಪ್ರಾರಂಭ ಆಯ್ತು. ಅವರು ಹಿಡ್ಕೊಂಡ್ರು ಕೂಡ ಅದರ ಭಾರಕ್ಕೆ ಅದು ಮುಳುಗಲಿಕ್ಕೆ ಕೆಳಗೆ ಹೋಗ್ತಾ ಇದೆ. ಇವರು ಎಷ್ಟೇ ಬಲಿಷ್ಠರಾಗಿದ್ರೂ ಕೂಡ ತಮ್ಮ ಬಲಿಷ್ಠವಾದ ದೈವ, ತಮ್ಮ ಪೌರುಷ ಕೆಲಸಕ್ಕೆ ಬರಲಿಲ್ಲ. ಬಹಳ ಪ್ರಯತ್ನ ಮಾಡಿದ್ರು,
ಸ್ವಪೌರುಷೇ ನಷ್ಟೇ ದೈವೇನ ಅತಿಬಲೀಯಸ. ಅತ್ಯಂತ ಬಲಿಷ್ಠವಾದಂತಹ ತಮ್ಮ ದೈವ ಮತ್ತು ಪೌರುಷ ಎರಡೂ ಕೆಲಸಕ್ಕೆ ಬರಲಿಲ್ಲ. ಅವರು ಬಹಳ ಪ್ರಯತ್ನ ಮಾಡಿದರು, ಎರಡೂ ರೀತಿಯಿಂದಲೂ ಪ್ರಯತ್ನ ಮಾಡಿದರು. ಇಬ್ಬರೂ ಕೂಡ, ದೇವತೆಗಳು ಪ್ರಯತ್ನ ಮಾಡಿದರು, ದಾನವರು ಪ್ರಯತ್ನ ಮಾಡಿದರು. ಅದನ್ನು ಮುಳುಗದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಇಬ್ಬರು ಅತ್ಯಂತ ಬಲಿಷ್ಠರು. ಆದರೂ ಕೂಡ ಆ ಮಂದರ ಪರ್ವತ ತನ್ನ ಭಾರಕ್ಕೆ ಆಧಾರ ಇಲ್ಲದೆ ಕೆಳಗೆ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಇದರಿಂದ ಅವರಿಗೆ ಬೇಜಾರಾಯಿತು. ಪರಿಮ್ಲಾನ ಮುಖಶ್ರಿಯ ಸುನಿರ್ವಿಣ್ಣ ಮನಸಃ ಆಸನ್. ಅವರ ಮುಖದಲ್ಲಿ ಕಾಂತಿಯೆಲ್ಲ ಬಾಡಿ ಹೋಯಿತು. ಪರಿಮ್ಲಾನ ಮುಖಶ್ರಿಯ ಅಂದ್ರೆ ಆ ಮುಖದ ಕಾಂತಿಯೆಲ್ಲ ಬಾಡಿ ಹೋಯಿತು, ಒಣಗಿ ಹೋಯಿತು. ಸುನಿರ್ವಿಣ್ಣ ಮನಸಃ, ಮನಸ್ಸು ನಿರ್ವಿಣ್ಣ ಆಯ್ತು, ಹತಾಶರಾದರು ಅಂತ ಅರ್ಥ. ಏನ್ ಮಾಡೋದು ಅಂತ ಚಿಂತೆ ಆಯ್ತು ಅವ್ರಿಗೆಲ್ರಿಗೂ. ತುಂಬಾ ಹತಾಶರಾಗಿ ಬಿಟ್ರು, ಮುಖದ ಕಾಂತಿಯೆಲ್ಲ ಬಾಡಿ ಹೋಯ್ತು. ಧ್ರಿಯಮಾಣೋಪಿ ಬಲಿಭಿಃ ಗೌರವಾತ್ ಪಾಂಡುನಂದನ ತೇ ಸುನಿರ್ವಿಣ್ಣ ಮನಸಃ ಪರಿಮ್ಲಾನ ಮುಖಶ್ರಿಯಃ ಆಸನ್ ಸ್ವಪೌರುಷೇ ನಷ್ಟೇ ದೈವೇನಾತಿ ಬಲೀಯಸಾ. ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ ದುರಂತ ವೀರ್ಯೋ ವಿತತಾಭಿಸಂಧಿಃ ಕೃತ್ವಾ ವಪುಕ್ಕಾಚ್ಛಪಮದ್ಭುತಂ ಮಹತ್ ಪ್ರವಿಶ್ಯತೋಯಂ ಗಿರಿಮುಜ್ಜಹಾರ. ಕರುಣಾಮಯಿಯಾದಂತಹ ಭಗವಂತ ನೋಡ್ತಾ ಇದ್ದಾನೆ. ಭಗವಂತನ ಶಕ್ತಿ ಅಪಾರವಾದದ್ದು. ಅವನು ಸತ್ಯ ಸಂಕಲ್ಪ, ಪರಮೇಶ್ವರ. ಅವನು ಅವನೇನು ಮಾಡಿದ, ಗಣಪತಿಯ ಕೆಲಸ ಅದನ್ನ ನೋಡಿದ ಅಂತ ಹೇಳ್ತಾ ಇದ್ದಾರೆ. ವಿಘ್ನೇಶ ಗತಿಂ ವಿಲೋಕ್ಯ ಅಂತ. ಗಣಪತಿಯ ಕೆಲಸವನ್ನ ನೋಡಿ ಆಮೇಲೆ ತಾನು ಅದ್ಭುತವಾದ ಕೂರ್ಮ ರೂಪವನ್ನ ಧಾರಣೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಘ್ನೇಶ ಗತಿಂ ವಿಲೋಕ್ಯ, ಆಮೇಲೆ ಕೂರ್ಮ ರೂಪ ಧಾರಣೆ ಮಾಡಿದ ಅಂತ. ಭಗವಂತ ಇವರೆಲ್ಲ ಪ್ರಯತ್ನ ಮಾಡಿದಾಗಲೂ ಅದು ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಭಗವಂತ ವಿಘ್ನೇಶ ಗತಿಯನ್ನ ನೋಡಿ ತಾನು ಕೂರ್ಮ ರೂಪವನ್ನ ತಾಳಿ ಕೆಳಗೆ ಹೋಗಿ ನಿಂತ. ಆ ಮಂದರ ಪರ್ವತವನ್ನ ತನ್ನ ಬೆನ್ನ ಮೇಲೆ ಹೊತ್ತುಕೊಂಡ. ಬೆನ್ನ ಮೇಲೆ ಹೊತ್ತು ಅದು ಕೆಳಗೆ ಮುಳುಗದೇ ಇರುವಂತೆ ಅದನ್ನು ನಿಲ್ಲಿಸಿದ ಅಂತ ಹೇಳಿದ್ದಾರೆ. ಇಲ್ಲಿ ವಿಘ್ನೇಶ ಗತಿ ಏನಿದು? ಗಣೇಶ ಏನು ಮಾಡಿದ? ಅವನ ಕೆಲಸವನ್ನ ನೋಡಿ ಆಮೇಲೆ ಕೂರ್ಮ ರೂಪ ತಗೊಂಡ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಭಗವಂತನ ಸಂಕಲ್ಪದಂತೆ ಎಲ್ಲವೂ ನಡೀತದೆ. ಆದರೆ ನಾವು ಯಾವುದೇ ಒಂದು ಕೆಲಸವನ್ನ ಆರಂಭ ಮಾಡುವಾಗ ಮೊದಲು ಗಣಪತಿ ಪೂಜೆ ಮಾಡಬೇಕು. ಅವನು ವಿಘ್ನ ನಿವಾರಕ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾನೆ. ಹಾಗಾಗಿ ಮೊದಲು ಗಣಪತಿ ಪೂಜೆಯನ್ನ ಮಾಡಿ ಆಮೇಲೆ ಉಳಿದ ಕೆಲಸಗಳನ್ನು ಆರಂಭ ಮಾಡಬೇಕು. ಇವರೆಲ್ಲ ಕ್ಷೀರ ಸಮುದ್ರ ಮಥನ ಮಾಡುವ ಮೊದಲು ಗಣಪತಿ ಪೂಜೆ ಮಾಡಿರಲಿಲ್ಲ ಅಂತೆ. ಅದನ್ನೇ ನೆಪ ಮಾಡಿಕೊಂಡು ಭಗವಂತ ಅದನ್ನ ನೀರೊಳಗೆ ಮುಳುಗುವಂತೆ ಮಾಡಿದ್ದ. ಭಗವಂತ ಬೇಕಂತಲೇ ಆ ಕೆಲಸದ ಆರಂಭದಲ್ಲಿ ಎಲ್ಲರೂ ಕೂಡ ಗಣಪತಿ ಪೂಜೆ ಮಾಡ್ರಿ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ಇವರು ಗಣಪತಿ ಪೂಜೆ ಮಾಡದೆ ಹಾಗೆ ಪ್ರಾರಂಭ ಮಾಡಿದ್ರು. ಅದಕ್ಕೋಸ್ಕರ ಅದನ್ನ ನೀರಲ್ಲಿ ಮುಳುಗುವಂತೆ ಮಾಡಿದ ಭಗವಂತ. ಆಮೇಲೆ ಗಣಪತಿ ಪೂಜೆಯನ್ನ ಮಾಡಿದ್ರು.
ಯಾಕೋ ವಿಘ್ನ ಜಾಸ್ತಿ ಬರ್ತಾ ಇದೆ, ಒಳಗೆ ಹೋಗ್ತಾ ಇದೆ, ನಮ್ಮ ಕೆಲಸ ಆಗ್ತಾ ಇಲ್ಲ ಅಂತ ಮುಖ ಎಲ್ಲ ಬಾಡಿದ ಮೇಲೆ ಓಹೋ ಗಣಪತಿ ಪೂಜೆ ಆಗಿಲ್ಲ, ವಿಘ್ನಗಳು ನಿವಾರಣೆ ಮಾಡ್ತಕ್ಕಂಥವನು ಗಣೇಶ ವಿಘ್ನೇಶ, ಅವನ ಪೂಜೆ ಆಗಬೇಕು ಅಂತ ಆಮೇಲೆ ಗಣಪತಿ ಪೂಜೆ ಮಾಡಿ ಪ್ರಾರಂಭ ಮಾಡಿದರು. ಈ ಗಣೇಶನ ವ್ಯಾಪಾರವನ್ನ ನೋಡಿ ಆಮೇಲೆ ಭಗವಂತ ಅದ್ಭುತವಾದ ರೂಪವನ್ನು ತಗೊಂಡ ಅಂತ ಹೇಳ್ತಾ ಇದ್ದಾರೆ. ಕಾಚ್ಛಪಂ ಅದ್ಭುತಂ ಮಹತ್, ಭಾರಿ ದೊಡ್ಡ ಶರೀರ, ಅದ್ಭುತವಾದ ಶರೀರ ತೆಗೆದುಕೊಂಡಿದ್ದಾನೆ ಭಗವಂತ. ಕೂರ್ಮ ರೂಪ, ಅದ್ಭುತವಾದ ಕೂರ್ಮ ರೂಪ, ಅದು ನರಸಿಂಹದೇವರ ಅವತಾರದಂತೆಯೇ ಆದಂಥದ್ದು. ನರಸಿಂಹ ಹೇಗೆ ಹಿಂದೆ ಹೇಳಿದ್ದಾರೆ, ಯಾರ ಅಪೇಕ್ಷೆಯೂ ಇಲ್ಲ, ಕಂಬದಿಂದಲೇ ಹೊರಗೆ ಬಂದ, ಅಲ್ಲಿ ಯಾರ ತಂದೆ ತಾಯಿಗಳ ಅಪೇಕ್ಷೆಯೇ ಇಲ್ಲ, ಹಾಗೇನೆ ಕೂರ್ಮಾವತಾರ ಆಗಿದ್ದು. ಯಾವ ತಂದೆ ತಾಯಿಗಳ ಅಪೇಕ್ಷೆ ಇಲ್ಲದೆ ತತ್ಕಾಲದಲ್ಲೇ ಮೂಡಿ ಬಂದಂತಹ ಅದ್ಭುತವಾದ ರೂಪ ಕೂರ್ಮನಾಗಿ, ದೊಡ್ಡ ಕೂರ್ಮ ಶರೀರ. ಯಾಕೆಂದ್ರೆ ಆ ಇಡೀ ಮಂದರ ಪರ್ವತವನ್ನ ತನ್ನ ಬೆನ್ನ ಮೇಲೆ ಹೊತ್ತುಕೊಳ್ಬೇಕು ಅಂತಂದ್ರೆ ಎಷ್ಟು ದೊಡ್ಡದಿರ್ಬೇಕು. ಆ ಸಮುದ್ರದ ಕೆಳಗೆ ಹೋಗಿ ನಿಂತು ಆ ಬೆಟ್ಟವನ್ನ ತನ್ನ ಬೆನ್ನ ಮೇಲೆ ನಿಲ್ಲಿಸಿದ ಎತ್ತಿ, ಅದು ಒಳಗೆ ಹೋಗದೇ ಇರೋ ಹಾಗೆ ಮಹಾಜಲವನ್ನ ಹೊಕ್ಕು ತಾನು ಒಳಗೆ ಹೋಗಿ ಆ ಬೆಟ್ಟವನ್ನ ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ನಿಂತುಕೊಂಡ ಭಗವಂತ. ಅದ್ಭುತವಾದ ಕೂರ್ಮ ರೂಪವನ್ನು ತೆಗೆದುಕೊಂಡಿದ್ದಾನೆ. ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ ದುರಂತ ವೀರ್ಯೋ ಅವಿತಥಾಭಿಸಂಧಿ ಕೃತ್ವಾ ವಪುಕ್ಕಾಚ್ಛಪಮದ್ಭುತಂ ಮಹತ್ ಪ್ರವಿಶ್ಯತೋಯಂ ಗಿರಿಮುಜ್ಜಹಾರ. ಸಾಕು, ಅಲ್ಲಿಗೆ 8 ಶ್ಲೋಕ ಆಯಿತು. 7ನೇ ಅಧ್ಯಾಯದ 8ನೇ ಶ್ಲೋಕ ಮುಗಿತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಶ್ರೀನಿವಾಸ, ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಃ. ನಮಸ್ತೆ.